ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ನಮ್ಮ ದೇವಸ್ಥಾನ ದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ವಿಡಿಯೋದಲ್ಲಿ ಮದ್ದೂರಿನ ಶ್ರೀ ಮದ್ದೂರಮ್ಮ ದೇವಸ್ಥಾನದ ಇತಿಹಾಸ, ಪವಾಡಗಳು ಮತ್ತು ಇಲ್ಲಿ ನಡೆಯುವ ಅದ್ದೂರಿ ಜಾತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ. ಮದ್ದೂರನ್ನು ಪುರಾಣ ಕಾಲದಲ್ಲಿ ಅರ್ಜುನಪುರಿ ಎಂದು ಕರೆಯಲಾಗುತ್ತಿತ್ತು. ಪೌರಾಣಿಕ ಕಥೆಗಳ ಪ್ರಕಾರ ಪಾಂಡವರ ಮಧ್ಯಮ ಪಾಂಡವ ಅರ್ಜುನನು ಇಲ್ಲಿ ತಪಸ್ಸು ಮಾಡಿದ್ದರಿಂದ ಈ ಹೆಸರು ಬಂದಿದೆ ಎನ್ನಲಾಗಿದೆ. ಈ ದೇವಸ್ಥಾನದ ಇತಿಹಾಸ ಸುಮಾರು 1000 ವರ್ಷಗಳಿಗಿಂತ ಹಳೆಯದು. ಇದನ್ನು ಚೋಳರಾಜನ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ನಂಬುತ್ತಾರೆ. ದೇವಸ್ಥಾನದ ವಾಸ್ತುಶಿಲ್ಪದಲ್ಲಿ ಚೋಳರ ಪ್ರಭಾವವನ್ನು ಇಂದಿಗೂ ಕಾಣಬಹುದು. ಮದ್ದೂರು ಎಂಬ ಹೆಸರು ಬರಲು ಈ ದೇವಿಯೇ ಕಾರಣ. ಊರಿನ ಗ್ರಾಮ ದೇವತೆಯಾದ ಮದ್ದೂರಮ್ಮನ ಹೆಸರಿನಿಂದಲೇ ಈ ಪಟ್ಟಣಕ್ಕೆ ಮದ್ದೂರು ಎಂಬ ಹೆಸರು ಬಂದಿದೆ. ಮದ್ದೂರಮ್ಮನನ್ನು ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡುವ ದೇವತೆ ಎಂದು ನಂಬಲಾಗುತ್ತದೆ. ಹಿಂದೆ ಪಟ್ಟಣಕ್ಕೆ ಪ್ಲೇಗ್, ಕಾಲರದಂತಹ ಮಾರಕ ಕಾಯಿಲೆಗಳು ಬಂದಾಗ ಜನರೆಲ್ಲರೂ ತಾಯಿಯ ಮೊರೆ ಹೋದರಂತೆ. ತಾಯಿಯ ಕೃಪೆಯಿಂದ ಊರು ಆಪತ್ತಿನಿಂದ ಪಾರಾಯಿತು ಎಂಬ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಸ್ಥಳೀಯ ಐತಿಹ್ಯಗಳ ಪ್ರಕಾರ ದೇವಿಯ ವಿಗ್ರಹವು ಮಣ್ಣಿನ ಅಡಿಯಲ್ಲಿ ಕಂಡುಬಂದಿದ್ದು, ನಂತರ ಭಕ್ತರು ಅಲ್ಲಿ ಗುಡಿ ಕಟ್ಟಿ ಪೂಜಿಸಲು ಪ್ರಾರಂಭಿಸಿದರು. ಮದ್ದೂರಮ್ಮನ ಜಾತ್ರೆ ಕೇವಲ ಮದ್ದೂರಿಗೆ ಸೀಮಿತವಾಗಿಲ್ಲ. ಬೆಂಗಳೂರಿನ ಸಮೀಪದ ಹುಸ್ಕೂರಿನಲ್ಲೂ ಮದ್ದೂರಮ್ಮನ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತದೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ ಕುರ್ಜು ಎನ್ನುವ ಸುಮಾರು 100 ಅಡಿಗಿಂತಲೂ ಎತ್ತರದ ಬೃಹತ್ ತೇರುಗಳು. ಜಾತ್ರೆಯ ಸಮಯದಲ್ಲಿ ನಡೆಯುವ ಕೆಂಡ ತುಳಿಯುವ ಸೇವೆ ಅಥವಾ ಕೊಂಡೋತ್ಸವ ಭಕ್ತರ ಅಚಲ ಭಕ್ತಿಗೆ ಸಾಕ್ಷಿಯಾಗಿದೆ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.